ಈ ಸರ್ಕಾರ ಒಂದು ಚಾಳಿ ಕಲ್ತ್ಕೊಂಡ್ಬಿಟ್ಟದೆ. ಏನಪ್ಪ ಅದು ಚಾಳಿ ಅಂತಂದ್ರೆ, ನಾವೇನಾದ್ರು ಅಲಿಗೇಷನ್ ಮಾಡಿದ್ರೆ ಹಿಂದಿನ ಸರ್ಕಾರದಲ್ಲೂ ನಡೆದಿತ್ತು ಭ್ರಷ್ಟಾಚಾರ ಅಂತ ಹೇಳೋದು, ಸಿದ್ದರಾಮಯ್ಯನವರ ಸರ್ಕಾರದಲ್ಲೂ ಕೂಡ ಭ್ರಷ್ಟಾಚಾರ ನಡೆದಿತ್ತು ಅಂತ ಎಲ್ಲ ಕಡೆ ಹೇಳ್ತಕ್ಕಂಥ ಒಂದು ಚಾಳಿಯನ್ನ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಿಂದಿನ ಸರ್ಕಾರದಲ್ಲಿ ನಡೆದಿತ್ತು. ಬೆಳಿಗ್ಗೆ ಎಲ್ಲ ಮುಖ್ಯಮಂತ್ರಿಗಳು ಹೇಳಿದ್ರಂತೆ, ಹಿಂದಿನ ಸರ್ಕಾರದಲ್ಲೂ ಭ್ರಷ್ಟಾಚಾರಗಳು ನಡೆದಿದ್ದು, ಆಮೇಲೆ ಲೋಕಾಯುಕ್ತನೇ ಇವರು ನಿಷ್ಕ್ರಿಯ ಮಾಡಿಬಿಟ್ಟಿದ್ರು, ACBನೇ ತೆಗೆದುಹಾಕ್ಬಿಟ್ರು, ಅಲ್ಲ ACB ರಚನೆ ಮಾಡಿಬಿಟ್ಟಿದ್ರು, ನಾವು ಬಂದು ACBನ ಮತ್ತೆ ಪ್ರಾರಂಭ ಮಾಡಿದ್ದೀವಿ, ಲೋಕಾಯುಕ್ತ ನಿಷ್ಕ್ರಿಯ ಮಾಡಿಬಿಟ್ಟಿದ್ರು. ನಾನು ಕೇಳ್ತೀನಿ, ನಾನು ಮುಖ್ಯಮಂತ್ರಿ ಆಗಿರುವಾಗ 5 ವರ್ಷ, ಇನ್ಕ್ಲೂಡಿಂಗ್ ಬಸವರಾಜ ಬೊಮ್ಮಾಯಿ, ವಿರೋಧ ಪಕ್ಷದಲ್ಲಿ ಇದ್ರಲ್ಲ ನೀವು, ಜಗದೀಶ್ ಶೆಟ್ಟರು ವಿರೋಧ ಪಕ್ಷದ ನಾಯಕರಾಗಿದ್ದರಲ್ಲ, ಆಗ ಯಾಕೆ ಈ ಅಲಿಗೇಷನ್ ಎಲ್ಲ ಮಾಡಲಿಲ್ಲ ನೀವು? ಯಾಕೆ ಈ ಅಲಿಗೇಷನ್ಸ್ಗಳೆಲ್ಲ ಮಾಡಲಿಲ್ಲ? ಯು ಆರ್ ಇನ್ ದಿ ಅಪೋಸಿಷನ್, ಯು ಆಲ್ ದಿ ಆಪರ್ಚುನಿಟಿ ಟು ರೈಸ್ ಕರಪ್ಷನ್ ಚಾರ್ಜಸ್ against our government. ಆಗ ಬಾಯಿ ಕಡುಬು ಸಿಕ್ಕಾಕೊಂಡು ಕೂತಿದ್ರ ಕಡಲೆಪುರಿ ತಿಂತಾ ಇದ್ರಾಗ? They could have raised. They could have demanded for the enquiry. ಆಮೇಲೆ ಈಗ ಸುಮಾರು 4 ವರ್ಷದಿಂದ ಅಧಿಕಾರದಲ್ಲಿದ್ದಾರಲ್ಲ, ಎನ್ಕ್ವೈರಿ ಕಾನ್ಸ್ಟಿಟ್ಯೂಟ್ ಮಾಡಬಹುದಾಗಿತ್ತಲ್ಲ, ಇಫ್ ದೇ ಹ್ಯಾವ್ ಡಾಕ್ಯುಮೆಂಟ್ಸ್. ನಮ್ಮ ಕಾಲದಲ್ಲಿ ವಿರೋಧ ಪಕ್ಷದ ನಾಯಕರು ಕೂತ್ಕೊಳ್ಳಿ, ಜಗದೀಶ್ ಅವಕಾಶ ಕೊಟ್ಟರೆ ಮಾತಾಡ್ತೀನಿ. ಯಾಕಂದ್ರೆ ನೀವು ರೇಸ್ ಮಾಡಿದ್ರಿ, ನನ್ನ ಹೆಸರು ಪರ್ಟಿಕ್ಯುಲರ್ಲಿ ಹೇಳಿದ್ರಿ, ಆ ಹಿನ್ನೆಲೆಯಲ್ಲಿ ನಾನು ಕೇಳ್ತಾ ಇದ್ದೀನಿ. ನಾನು ವಿರೋಧ ಪಕ್ಷದ ನಾಯಕನಿದ್ದಾಗ ಅರ್ಕಾತಿ ವಿಷಯವಾಗಿ ನಾನು ವಿಷಯಗಳನ್ನು ರೇಸ್ ಮಾಡಿದ್ದೆ ಇದೇ ಅಸೆಂಬ್ಲಿಲಿ. ಭಾಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಯಿತು, ಅದ್ರ ಬಗ್ಗೆ ತಾವು ವಿಚಾರಗಳನ್ನು ಹೇಳಿದ್ವಿ. ಕೊನೆಗೆ ಲಾಸ್ಟು ತಾವೇನು ಒಂದು ಎನ್ಕ್ವೈರಿ ಕಮಿಷನ್ನು ನೇಮಕ ಆಯಿತು. ಜಸ್ಟಿಸ್ ಕೆಂಪಣ್ಣ ಅವ್ರದ್ದು, ರಿಟೈರ್ಡ್ ಜಡ್ಜ್, ಅವ್ರ ನೇತೃತ್ವದಲ್ಲಿ ಒಂದು ಕಮಿಟಿ ನೇಮಕ ಆಯಿತು, ಎನ್ಕ್ವೈರಿ ಆಯಿತು. 1 ವರ್ಷಗಟ್ಟಲೆ ಅವರು ಎಲ್ಲ ಸಾಕ್ಷಿ ಪುರಾವೆ ಪೇಪರ್ಸು ಎಲ್ಲ ತೆಗೆದುಕೊಂಡು ಎಲ್ಲ ಒಂದು ರಿಪೋರ್ಟ್ ರೆಡಿ ಮಾಡಿದರು. ನೀವು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲೇ ಆ ರಿಪೋರ್ಟನ್ನು ನಿಮಗೆ ಸಬ್ಮಿಟ್ ಮಾಡಿದರು. ಸಬ್ಮಿಟ್ ಮಾಡಿದ ಮೇಲೆ ನಿಮ್ಮ ಅವಧಿಯಲ್ಲಿ ಆ ರಿಪೋರ್ಟನ್ನು ನಾನು ಹಲವಾರು ಬಾರಿ ವಿಧಾನಸಭೆಯಲ್ಲಿ ನಾನು ಪ್ರಶ್ನೆ ಮಾಡಿದೆ. ಆಯ್ತಪ್ಪ, ಅರ್ಕಾವತಿ ನೀವು ಆ ಏನು ನ್ಯಾಯಮೂರ್ತಿ ಕೆಂಪಣ್ಣವರ ಆಯೋಗ ನೇಮಕ ಮಾಡಿದ್ರಿ, ನಂದೇನಿತ್ತು ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಕಡೆ ಮಾಡಿಸ್ರಿ ಅಂತ ಹೇಳಿದ್ರು. ಆದರೆ ನೀವು ನೇಮಕ ಮಾಡಿದ್ರಿ, ಓಕೆ. ಅದಾದ ಮೇಲೂ ಸಹಿತ ಎಲ್ಲೋ ಎವಿಡೆನ್ಸ್ ಆಯಿತು, ರಿಪೋರ್ಟ್ ರೆಡಿ ಆಯಿತು, ನಿಮ್ಗೆ ಸಬ್ಮಿಟು ಮಾಡಿದರು. ಆದರೆ ನಿಮ್ಮ ಅವಧಿಯಲ್ಲಿ ನೀವು ಮುಖ್ಯಮಂತ್ರಿ ಆಗುವವರೆಗೂ ಆ ರಿಪೋರ್ಟನ್ನು ವಿಧಾನಮಂಡಲಕ್ಕೆ ಮಂಡನೆ ಮಾಡಲಿಲ್ಲ. ಯಾಕೆ ಮಂಡನೆ ಮಾಡಲಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಸಾಕಷ್ಟು ಸಲ ನಾನು ಕೇಳಿದೆ. ಹೀಗಾಗಿ ಇವತ್ತೇನು ಯಾವ ಸಂದರ್ಭದಲ್ಲಿ ನಾವೇನು ನಿಮ್ಮ ಮೇಲೆ ಅವತ್ತಿನ ಸಂದರ್ಭದಲ್ಲಿ ಯಾವ ವಿಚಾರಗಳು ಬಂದಿದ್ವು ಅದನ್ನು ಪ್ರತಿಪಾದನೆ ಮಾಡುವಂಥದ್ದು ಹೇಳುವಂಥದ್ದು ನಾವು ಮಾಡಿದ್ದೇವೆ. ಆದರೆ ಅದನ್ನು ಆ ಕೆಂಪಣ್ಣವರ ಆಯೋಗದ ರಿಪೋರ್ಟನ್ನು ಮಂಡನೆ ಮಾಡಲಿಕ್ಕೆ ಹಿಂದೆ ಟ್ಯಾಕೆ ಹಾಕಿದ್ರಿ ಅನ್ನುವಂಥ ಪ್ರಶ್ನೆ ಇವತ್ತು ಹಾಗೆ ಉಳಿದದು. ನೀವು ಅದರಲ್ಲಿ ನಿಮ್ದೇನು ಪಾತ್ರ ಇಲ್ಲ ಅಂತ ಅವರು ಸರ್ಟಿಫಿಕೇಟ್ ಕೊಟ್ಟಿದ್ರೆ ನೀವು ಅಲ್ಲಿ ಮಂಡನೆ ಮಾಡ್ತಿದ್ರಿ, ಇಲ್ಲಿವರೆಗೆ ಯಾಕೆ ಮಂಡನೆ ಆಗಿಲ್ಲ ಅನ್ನುವಂಥ ಪ್ರಶ್ನೆ ಅವತ್ತು ನೀವು ಮುಖ್ಯಮಂತ್ರಿ ಇದ್ದಾಗ ಅಷ್ಟೇ ನಾ ಪ್ರಶ್ನೆ ಕೇಳೋದು. ನೀವು ಅಂದ್ರೆ ಈ ರೀತಿ ಯಾವ ಸಂದರ್ಭದಲ್ಲಿ ಯಾವ ವಿಚಾರದ ಬಗ್ಗೆ ನಾವೇನ್ ಹೇಳಬೇಕು ಹೇಳಿದ್ದೇವೆ. ಅದು ಸಂದರ್ಭ ಈಗ 4 ವರ್ಷ ಇವತ್ತು ನೀವು ಮಾತಾಡೋದು ಸುಮ್ಮನೆ ವೇಗ. 4 ವರ್ಷ ಆಯ್ತು ಅವ್ರು ಯಾರು ಕೆಂಪಣ್ಣ ಅಂತ ಹೇಳಿ
ಇವತ್ತೇನೋ ಇವ್ರ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು ಪ್ರೈಮ್ ಮಿನಿಸ್ಟರ್ಗೆ ಲೆಟರ್ ಬರ್ದಾರ ಅನ್ನುವಂಥ ಕಾರಣದ ಮೇಲೆ ಅದನ್ನೇ ಹಿಡ್ಕೊಂಡು ಜಡಿತಾ ಇದ್ದಾರೆ ಹೊರತು ನಿಮ್ ಕಡೆ ಏನದಾವ್ ಹೇಳ್ರಿ ಸಾಕ್ಷಿ ಪುರ ನಿಮ್ ಕಡೆ ಯಾವುದೂ ಇಲ್ಲ ನಿಮ್ ಕಡೆ ಸಾಕ್ಷಿ ಪುರ 40% ಕಮಿಷನ್ ಇದು ಬಿಡಿ ಅದು ಬಿಡಿ ಅದ್ರ ಏನ್ ನೀವು ಟೈಮ್ನಲ್ಲಿ ಏನಾಗಿರೋ ಹೇಳಿದ್ದೇವೆ. ಆದ್ರೆ ವಿನಾಕಾರಣ ಈ ರೀತಿ ವಿದೌಟ್ ಎನಿ ಪ್ರೂಫ್ ವಿದೌಟ್ ಎನಿ ಡಾಕ್ಯುಮೆಂಟ್ಸ್ ಈ ರೀತಿ ವೇಗ್ ಅಲಿಗೇಷನ್ ಮಾಡೋದು ನಿಲ್ಲಿಸಿ ಅಂತ ಹೇಳ್ತೀನಿ. ಮಾನ್ಯ ಅಧ್ಯಕ್ಷರೇ, ಪಾಪ ಜಗದೀಶ್ ಶೆಟ್ಟರು ನಾನು ಮುಖ್ಯಮಂತ್ರಿ ಆಗಿರುವಾಗ ವಿರೋಧ ಪಕ್ಷದ ನಾಯಕರಾಗಿದ್ದರು. ಒಂದು ಇಶ್ಯೂ ಮೇಲೆ ಅವರು ಅರ್ಕಾವತಿ ಲೇಔಟ್ ವಿಚಾರವಾಗಿ ಪ್ರಸ್ತಾಪ ಮಾಡಿದರು. ಅದರಲ್ಲಿ ಕೋರ್ಟ್ನವರು ರೀಡೂ ಮಾಡಿ ಅಂತ ಹೇಳಿದರು. ಇಟ್ ಈಸ್ ನಾಟ್ ದಿ ಗೌರ್ಮೆಂಟ್ಸ್ ಡಿಸಿಷನ್. ಕೋರ್ಟ್ನವರು ಹೇಳಿದ್ರು, ಕೋರ್ಟ್ನವರು ಹೇಳಿದಂಥ ಪದ, ಅದು ಉಪಯೋಗಿಸಿದಂಥ ಪದ ರೀಡೂ ಮಾಡಿ ಅಂತ ಕೋರ್ಟ್ನವರು ಹೇಳಿದ್ರು. ಬೇಕಾದ್ರೆ ಯು ಕ್ಯಾನ್ ಗೋ ಥ್ರೂ ದಿ ಜಡ್ಜ್ಮೆಂಟ್ delivered by Honorable High Court of Karnataka. ಆಯೋಗದ ರಿಪೋರ್ಟ್ ಅನ್ನು ಯಾಕೆ ಸಬ್ಮಿಟ್ ಮಾಡಿಲ್ಲ ಅನ್ನುವಂತ ಅದು ಹೇಳ್ತೀನಿ ತಾಳಿ ಕೂತ್ಕೊಳ್ರಿ. ಈಗ ನಾನು ಮಾತಾಡ್ತಾ ಇರುವಾಗ ನೀವು ಮಧ್ಯದಲ್ಲಿ ಇಂಟರ್ಫಿಯರ್ ಆಗಿದ್ದೀರಿ. ನೀವು ಸೀನಿಯರ್ ಅಂತ ನಾನು ಕೂತ್ಕೊಂಡಿದ್ದೀನಿ, ಈಲ್ಡ್ ಆಗಿದ್ದೀನಿ. ನೀವು ಹೇಳಿದಿರಿ ಜಗದೀಶ್ ಶೆಟ್ಟರೆ, ನಾ ಹೇಳಗಂಡು ಸ್ವಲ್ಪ ಕೂತ್ಕೊಳ್ತೀರಾ? ಅದಾದ ತಕ್ಷಣನೇ ರೀಡೂ ಮಾಡಿ ಅಂತ ಹೇಳಿದ್ರಿಂದ ನಾವು ರೀಡೂ ಮಾಡಿ ಅದನ್ನ ಕೂತ್ಕೊಳ್ಳಪ್ಪ. ಇಲ್ಲ ಕೂತ್ಕೊಳ್ಳಿ, ನಾವಿಲ್ಲ. ನೋ, ಐ ಆಮ್ ನಾಟ್ ಈಲ್ಡಿಂಗ್. ಪ್ಲೀಸ್ ಸಿಡೌನ್, ಅದೇ ಕೂತ್ಕೊಳ್ರಿ. ಸೀರಿಯಸ್ ಮ್ಯಾಟರ್ ಮಾತಾಡುವಾಗ ನೀವು ಮಧ್ಯದಲ್ಲಿ ಇಂಟರ್ಫಿಯರ್ ಆದ್ರೆ ಹೆಂಗೆ? ಇಲ್ಲಪ್ಪ, ನಾನು ಈಲ್ಡ್ ಆಗಲ್ಲ. ಅವ್ರು ಈಲ್ಡ್ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಕುತ್ಕೊಳ್ಳಿ, ಆಮೇಲೆ ನೋಡೋಣ, ಆಮೇಲೆ ಮಾತಾಡ್ಬೋದು. ಅವ್ರು ಈಲ್ಡ್ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಕುತ್ಕೊಳ್ಳಿ, ಅನ್ನದಾನಿ ಕುತ್ಕೊಳ್ಳಿ. ಸರ್ಕಾರ ಈ ಕಡೆ ಗಮನ ಅನ್ನದಾನಿ ಏನಿದು ಮತ್ತೆ ಈಗ ಮಾತಾಡಿದ್ರು. ಅವ್ರು ಮಾತಾಡ್ತಾ ಇದ್ದಾರೆ. ಅವ್ರು ಮಾತಾಡ್ಬಿಡ್ರಿ, ಆಮೇಲೆ ಹೇಳಿ. ಆಯ್ತು. ಮಾನ್ಯ ಅಧ್ಯಕ್ಷರೇ, ಜಗದೀಶ್ ಶೆಟ್ಟರು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಕೋರ್ಟ್ನವರು ರೀಡೂ ಮಾಡಿ ಅಂತ ಹೇಳಿದರು. ಅದರ ಆಧಾರದ ಮೇಲೆ ರೀಡೂ ಮಾಡಬೇಕಾದಂಥ ಪರಿಸ್ಥಿತಿ ಬಂತು. ನಂಬರ್ 1. ನಂಬರ್ 2, ಅವತ್ತು ಕಂಟೆಂಪ್ಟ್ ಪಿಟಿಷನ್ ಇತ್ತು. ಕಂಟೆಂಪ್ಟ್ ಪಿಟಿಷನ್ ಹೈಕೋರ್ಟ್ನಲ್ಲಿ 2-3 ಸಾರಿ ಟೈಮ್ ತಗೊಂಡು ಅಧಿಕಾರಿಗಳ ಮೇಲೆ ಕಂಟೆಂಪ್ಟ್ ಪಿಟಿಷನ್ ಇತ್ತು. ಅದನ್ನು ಕೋರ್ಟ್ ಇದಕ್ಕೆ ಪ್ರೊಡ್ಯೂಸ್ ಮಾಡಬೇಕು ಅಂತ, ಸಬ್ಮಿಟ್ ಮಾಡಬೇಕು, ರೀಡೂ ಮಾಡಿರೋದನ್ನ ಸಬ್ಮಿಟ್ ಮಾಡಬೇಕು ಅಂತ. ಅದು 2-3 ಸಾರಿ ಮಾಡಿದ ಮೇಲೆ ಅಂತಿಮವಾಗಿ ಲಾಸ್ಟ್ ಫೈನಲ್ ಅಂತ ಕೊಟ್ಬಿಟ್ಟಿದ್ರು ಕೋರ್ಟ್ನಲ್ಲಿ. ಫೈನಲ್ ಅಂತ. ಆಗ ರೀಡೂ ಮಾಡಿದಂತ BDA ಎಲ್ಲ ಮಾಡಿದ್ರು ಕೋರ್ಟ್ನ ಡೈರೆಕ್ಷನ್ಗಳ ಆಧಾರದ ಮೇಲೆ, ಸುಪ್ರೀಂ ಕೋರ್ಟ್ನ ಡೈರೆಕ್ಷನ್ ಆಧಾರದ ಮೇಲೆ ಮಾಡಿದ್ರು. ಅದಕ್ಕೆ ನಾನು ಅಪ್ರೂವ್ಡ್ ಅಂತ ಮಾಡಿದ್ದೆ. ಅದು ರೀಡೂ ಅಂತ ಅನ್ನೋದು ಪದ ಇಟ್ ಈಸ್ ಯೂಸ್ಡ್ ಬೈ ಹೈಕೋರ್ಟ್ ಆಫ್ ಕರ್ನಾಟಕ. ಸೊ ಅದನ್ನು ಮಾಡಿತ್ತು. ಅದಾದಮೇಲೆ ಅಲಿಗೇಷನ್ ಮಾಡಿದ್ರು, ಇಲ್ಲ ನೀವು ಡಿಲಿಮಿಟೇಷನ್ ಮಾಡಿಬಿಟ್ಟು ಇದನ್ನು ಎಂಥದ್ದು ಡಿನೋಟಿಫಿಕೇಶನ್ ಮಾಡಿಬಿಟ್ಟಿದ್ದೀರಿ ಅಂತ ಅಲಿಗೇಷನ್ನು ಜಗದೀಶ್ ಶೆಟ್ಟರು ಮಾಡಿದ್ರು. ನಾನು ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಕೆಂಪಣ್ಣವರ ಅಧ್ಯಕ್ಷತೆಯಲ್ಲಿ ಒಂದು ಆಯೋಗವನ್ನು ಮಾಡಿ ಅದನ್ನು ಎಂಕ್ವೈರಿ ಮಾಡಲಿಕ್ಕೆ ಕೊಟ್ಟಿದ್ದೆ. ಅವರು ರಿಪೋರ್ಟ್ ಕೊಟ್ಟಿದ್ದರು. ಅದಾದಮೇಲೆ ರಿಪೋರ್ಟ್ ಬಂದ ಮೇಲೆ ಮತ್ತು ಒಂದು ಆಫೀಸರ್ಸು ಯಾರು ವಿಜಯ ಭಾಸ್ಕರ್ ಅಂತ ಇದ್ರಲ್ಲ, ಯಾರು ಚೀಫ್ ಸೆಕ್ರೆಟರಿ ಇದ್ರಲ್ಲ, ಅವರ ಅಧ್ಯಕ್ಷತೆಯಲ್ಲಿ ರಮಣ್ ರೆಡ್ಡಿ ಒಬ್ಬರು ಸದಸ್ಯರು, ಇನ್ನೊಬ್ಬರು ಜೈನ್ ಅಂತ ಮಹೇಂದ್ರ ಜೈನ್ ಅಂತ ಸದಸ್ಯರು, ಇವ್ರು 3 ಜನದ್ದು ಕಮಿಟಿ ಮಾಡಿ ಏನು ಇದ್ರ ಮೇಲೆ ಕ್ರಮ ತಗೋಬೇಕು ಅನ್ನೋದನ್ನು ಮಾಡಿತ್ತು. ಕ್ರಮ ತಗೋಬೇಕು, ಅದಕ್ಕೆ ಒಂದು ವರದಿ ಕೊಡ್ರಿ ಕ್ರಮ ತಗೊಳ್ಳಿಕ್ಕೆ.
ಅಷ್ಟೊತ್ತಿಗೆ ನಮ್ಮ ಸರ್ಕಾರ ಹೊರಟೋಯ್ತು. ನಮ್ಮ ಸರ್ಕಾರ ಹೋದ್ಮೇಲೆ ಅವರು ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ರಿಪೋರ್ಟು ಕೂಡ ಇದೆ, ಕೆಂಪಣ್ಣ ಕೊಟ್ಟಿರ್ತಕ್ಕಂಥ ರಿಪೋರ್ಟು ಇದೆ. ಇವ್ರು 4 ವರ್ಷದಿಂದ ಇದ್ರಲ್ಲಪ್ಪ, ನೀವು ಪ್ಲೇಸ್ ಮಾಡಿ, ಅಸೆಂಬ್ಲಿ ಮುಂದೆ ಪ್ಲೇಸ್ ಮಾಡಿ. ಇವರೇ ಇದ್ದಾರಲ್ಲ, ಇವ್ರ ಹತ್ರನೇ ಇದೆಯಲ್ಲ ರಿಪೋರ್ಟು, ಗೌರ್ಮೆಂಟ್ನಲ್ಲಿ ಇದೆಯಲ್ಲ, ಮಾಡಿ. ನಾವು ಮಾಡಲಿಲ್ಲಪ್ಪ, ಆಯಿತು. ನೀವು ಯಾಕೆ ಮಾಡಲಿಲ್ಲ? ಅದಾಯ್ತು ರೀ, ನಾವು ಮಾಡಲಿಲ್ಲ, ನಿಮ್ಮ ಸರ್ಕಾರ ಇತ್ತಲ್ರಿ, ನೀವೇನು ಮುಖ್ಯಮಂತ್ರಿ ಎಲ್ಲ ಬಿಡಿ. ನಾವು ಒಪ್ಕೊಂತೀನಿ ಸಿದ್ದರಾಮಯ್ಯ ಅವರೇ, ಇದು ನಿಮ್ಮ ಅವಧಿಯಲ್ಲಿ ರಿಪೋರ್ಟ್ ಸಬ್ಮಿಟ್ ಆಗಿತ್ತು. ಆಯ್ತು, ನಾನು ಹೇಳಿದ್ನಲ್ಲ ಈಗ ನೋಡಿ, ಒಂದು ನಾನು ಹೇಳ್ತೀನಿ, ಯೂಶಲಿ ಯಾವುದೋ ಒಂದು ಆಯೋಗದ ರಿಪೋರ್ಟು ಸಬ್ಮಿಟ್ ಆದಮೇಲೆ ಅದನ್ನ ಆ ಸರ್ಕಾರಗಳು ಸದನ ಮುಂದೆ ಮಂಡನೆ ಮಾಡ್ತವೆ. ಆಮೇಲೆ ನಿಮ್ದು ಅದ್ರ ಬಗ್ಗೆ ಆಕ್ಷನ್ ತಗೊಳ್ಳೋದು, ಮತ್ತೊಂದು ಅದ್ರ ಬಗ್ಗೆ ಒಂದು ಕಮಿಟಿ ಮಾಡೋದು, ದಟ್ ಈಸ್ ಡಿಫರೆಂಟ್. ಅಟ್ಲೀಸ್ಟ್ ಆ ರಿಪೋರ್ಟ್ ಆದರೂ ಬಹಿರಂಗ ಆಗ್ಬೇಕಾಗಿತ್ತಲ್ಲ, ಅದು ಮಾಡ್ಲಿಕ್ಕೆ ನೀವು ತಯಾರಾಗಿಲ್ಲ ಅಂದ್ರೆ ಎಲ್ಲೇ ಒಂದು ನುಳಿಸ್ಕೊಳ್ಳುವಂಥದ್ದು ಆಗಿದೆ. ಸುಮ್ಮನೆ ಹಾಗೆ ಹೇಳ್ಬೇಡ್ರಿ, ಆ ಎಕ್ಸ್ಪರ್ಟ್ ಕಮಿಟಿ ಇತ್ತು, ಮತ್ತೊಂದಾಯ್ತು, ಇದೆಲ್ಲ ಬೇಡ, ಸರಿಯಲ್ಲ. ಈಗ ನೀವು ಮಾಡ್ಬೋದಾಯ್ತು, ಅದು ಬಿಡಿ. ಅದು ಮುಖ್ಯಮಂತ್ರಿ ಸರ್ಕಾರ ಯಾಕೆ ಮಾಡಿದ್ರೆ ಬಿಡಿ, ಅದು ಬಿಡಿ. ನಿಮ್ಮ ಅದನ್ನ ಯಾಕೆ ಸದನ ಮುಂದೆ ಯಾಕೆ ಇಡ್ಲಿಲ್ಲ ಅನ್ನುವಂತ ಪ್ರಶ್ನೆ. ಆಯ್ತಲ್ಲ, ಜಗದೀಶ್ ಶೆಟ್ಟರ್ ಕೂತ್ಕೊಳ್ಳಿ, ಹೇಳಿದಿರಿ.